ಈ 2,000 ರೂಪಾಯಿ ಎಲ್ಲ ಕುಟುಂಬಕ್ಕೂ ಕೊಡ್ತಾ ಇಲ್ಲ. ಚುನಾವಣೆಗಳು ಘೋಷಣೆ ಆದಾಗ, ಉಪಚುನಾವಣೆಗಳು ಘೋಷಣೆ ಆದಾಗ ಕೊಟ್ಟರು 3 ತಾಲೂಕಿನಲ್ಲಿ. ಎಲ್ಲ ಭಾಗದಲ್ಲಿ ಪ್ರತಿ ತಿಂಗಳು ಇವರು ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇವತ್ತು ಸಹ ಅದು ನಡೀತಾ ಇಲ್ಲ. ಇವತ್ತು ಹೇಳಿದ್ದಾರೆ 5 ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳಿ. ವಿದ್ಯುತ್ ಶಕ್ತಿಯ ಬೆಲೆಯನ್ನ ಇವತ್ತು ಎಲ್ಲಿ ಏರಿಕೆ ಮಾಡಿದ್ದಾರೆ? ಒಂದು ಕಡೆ ನಿಮಗೆ ಪುಕ್ಕಟ್ಟೆ ವಿದ್ಯುತ್ ಶಕ್ತಿ ಅಂದ್ರು, ಇನ್ನೊಂದು ಕಡೆ ವಿದ್ಯುತ್ ಶಕ್ತಿಯ ಬೆಲೆಯನ್ನ ಯಾವ ಮಟ್ಟಿಗೆ ಏರಿಕೆ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಭಿವೃದ್ಧಿಗಳಿಲ್ಲ. ರೈತರ ಪಂಪ್ ಸೆಟ್ಗಳಿಗೆ ಇವತ್ತೇನಾದ್ರೂ TC ಹಾಕಬೇಕು ಅಂದ್ರೆ ಇವತ್ತು 2-2.5 ಲಕ್ಷ ರೂಪಾಯಿ ಇವತ್ತು ಹಣ ಖರ್ಚು ಮಾಡಬೇಕು. ಇವತ್ತು ಯಾವುದಾದ್ರೂ ಕಚೇರಿನಲ್ಲಿ ಹೋಗಿ ನಿಮ್ಮ ಕುಟುಂಬದ ಆಸ್ತಿಯನ್ನ ನೋಂದಣಿ ಮಾಡಿಸ್ಕೋಬೇಕು ಅಂದ್ರೆ ಅದಕ್ಕೂ ಇವತ್ತು ಹಣ ಕೊಡ್ತಕ್ಕಂತ ಒಂದು ಭ್ರಷ್ಟಾಚಾರ ನಡೀತದೆ. ಅಧಿಕಾರಿಗಳು ಹೇಳ್ತಾರೆ, ಅಲ್ಲಿ ಕೆಲಸ ಮಾಡತಕ್ಕಂತ ನೌಕರರು, ನಾವು ಇವತ್ತು ಈ ಜಾಗಕ್ಕೆ ಬಂದಿರತಕ್ಕಂಥ ದುಡ್ಡು ಕೊಟ್ಟು ಬಂದಿದ್ದೇವೆ, ಅದಕ್ಕೋಸ್ಕರ ನಮ್ಮ ಕೊಟ್ಟಂತ ದುಡ್ಡನ್ನು ವಾಪಸ್ ಪಡಿಬೇಕಲ್ಲ, ಅದರಿಂದ ಏನು ನೀವು ಕೊಡ್ಲೇಬೇಕು, ಕೊಡದೇ ಇದ್ರೆ ಮಾಡಲ್ಲ ಅಂತ. ಈ ರೀತಿಯ ಒಂದು ಆಡಳಿತ ಈ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ. ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥವ್ರು 100ಕ್ಕೆ 60 ಭಾಗ ಬೇರೆ ರಾಜ್ಯಗಳಿಂದ ಬಂದಂತವ್ರು ಇದ್ದೀರಿ. ಇವತ್ತು ಬೆಂಗಳೂರು ನಗರ ಕೆಂಪೇಗೌಡರು ಯಾವ ದೃಷ್ಟಿಯಿಂದ ಕಟ್ಟಿದ್ರು, ಈ ನಗರವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ. ಯಾವ ಅಭಿವೃದ್ಧಿ ಕೆಲಸಗಳಾಗಿದೆ? ನನ್ನ ತಾಯಂದಿರು, ಇವತ್ತು ನಮ್ಮ ಕಾರ್ಯಕರ್ತರುಗಳು ಕೆಲವರು ಇದ್ದೀರಿ. ಇವತ್ತು ನೀವೆಲ್ಲ ಪ್ರತಿ ಮನೆಗೆ ಹೋಗಿ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಇವತ್ತು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನನ್ನ ಮೇಲೆ ಒಂದು ಆಪಾದನೆ ಮಾಡ್ಕೊಂಡು 12-13 ವರ್ಷಗಳಿಂದ ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಇವತ್ತು ನಮ್ಮ ಜೊತೆ ಮಿತ್ರ ಪಕ್ಷ ಇದೆ. ಆ ಪಕ್ಷದವು ಆ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ 1-2 ಕೇಸನ್ನು ಇನ್ನೂ ಜೀವಂತ ಇಟ್ಟುಕೊಂಡಿದ್ದಾರೆ. ಅದರಲ್ಲಿ ಏನೂ ಇಲ್ಲ. ಇವತ್ತು ಈ ನಾಡಿನ ಜನತೆಗೆ ಈ ವೇದಿಕೆಯ ಮುಖಾಂತರ ಹೇಳ್ತೇನೆ, 2 ಅವಧಿಯಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಮೈತ್ರಿ ಸರ್ಕಾರದಲ್ಲಿ ಕೆಲಸವನ್ನು ಮಾಡಿದಾಗ ಈ ನಾಡಿಗೆ ನಾನು ಎಂದೂ ದ್ರೋಹ ಮಾಡಿಲ್ಲ. ಇವತ್ತು ಪ್ರಾಮಾಣಿಕವಾಗಿ ದಿನಕ್ಕೆ 20 ಗಂಟೆ ಕೆಲಸ ಮಾಡಿ ಈ ನಾಡಿನಲ್ಲಿ ಹಲವಾರು ಜನಪರವಾದಂತ ಯೋಜನೆಗಳನ್ನ ಈ ರಾಜ್ಯದಲ್ಲಿ ನಾನು ಅನುಷ್ಠಾನಕ್ಕೆ ತಂದಿದ್ದೇನೆ. ಇವತ್ತು ಯಾರ ಮೇಲೆ ತೆರಿಗೆ ವಿಧಿಸಲಿಲ್ಲ. ನಾನು 2 ಬಾರಿಯೂ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಾಗ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಮಾಡಿರ್ತಕ್ಕಂಥ ಸಾಲ ಈಗ 7,85,000 ಕೋಟಿ, 7,95,000 ಕೋಟಿ. ಈ ಸರ್ಕಾರ 2 ವರ್ಷ ಮುಂದುವರೆದರೆ 10 ಲಕ್ಷ ಕೋಟಿಗೆ ಸಾಲದ ಹೊರೆಯನ್ನು ನಿಮ್ಮ ತಲೆಗೆ ಕಟ್ತಾರೆ. ಇವತ್ತು ನಾಡಿನ ಜನತೆಗೆ ಹೇಳ್ತೇನೆ, 5 ಗ್ಯಾರಂಟಿ ಹೆಸರಿನಲ್ಲಿ ನಾವೇನೋ ಜನತೆಯನ್ನು ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರ್ತಾ ಇದ್ದೇವೆ, ಶಕ್ತಿಯನ್ನು ತುಂಬುತ್ತೇವೆ ಅಂತ ಏನ್ ಹೇಳ್ತಾರೆ. ಇವತ್ತು ಸಹ ನನ್ನ ಮನೆ ಹತ್ರ ಬರ್ತಕ್ಕಂಥವ ಹಲವಾರು ಕುಟುಂಬದ ಬಡ ಕುಟುಂಬದ ತಾಯಂದರು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ದಲಿತ ಸಮಾಜದ ಹೆಣ್ಣು ಮಕ್ಕಳು ಬರ್ತಾರೆ, ಹಿಂದುಳಿದ ಜನಾಂಗದ ಹೆಣ್ಣು ಮಕ್ಕಳು ಬರ್ತಾರೆ. ಏನಾದ್ರೂ ಮಾಡಿ ನಮ್ಮ ಜೀವನಕ್ಕೆ ಏನಾದ್ರು ದಾರಿ ಮಾಡಿ ಅಂತ ಹೇಳಿ ನಿಮ್ 2,000 ರೂಪಾಯಿನಿಂದ ಇಡೀ ರಾಜ್ಯದ ಚಿತ್ರಣ ಬದಲಾವಣೆ ಮಾಡ್ತೀವಿ ಅಂತ ಏನ್ ಹೇಳಿದ್ದೀರಿ. ನನ್ನ ಮನೆ ಹತ್ರ ನಿಮ್ಮ ಇಂಟೆಲಿಜೆನ್ಸ್ ಪೊಲೀಸ್ನವ್ರನ್ನ ಒಬ್ಬನ ಪ್ರತಿನಿತ್ಯ ನಿಲ್ಲಿಸಿ ನನ್ನ ಮನೆಗೆ ಬರ್ತಕ್ಕಂತ ಬಡ ತಾಯಂದರ ಮಕ್ಕಳ ಪರಿಸ್ಥಿತಿಗಳನ್ನ ಏನ್ ನೋಡ್ತೇನೆ. ಇವತ್ತು ಆ ಮಕ್ಕಳಿಗೆ ವಿದ್ಯೆ ಕೊಡ್ಲಿಕ್ಕೆ ಇವತ್ತು ಶಾಲೆಗೆ ಕಳಿಸ್ತಕ್ಕಂಥದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಮನೆಯಲ್ಲಿ ಇವತ್ತು 2 ಹೊತ್ತಿನ ಊಟಕ್ಕೆ ದುಡ್ಡಿಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಏನೋ ಒಂದು ಡಿಸ್ಕಷನ್ ನಡೀತಾ ಇತ್ತು, ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಕ್ಕಂಥ ವಾಹನಗಳ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು. ನಾಗರಿಕರು ಹೇಳ್ತಾ ಇದ್ರು, ಒಂದು ಕಡೆ ಪ್ರತಿ ವರ್ಷ 1.5 ಲಕ್ಷ ನಾವು ಕಟ್ಟಬೇಕು, ಇನ್ನೊಂದು ಕಡೆ ಈ ರೀತಿ ಬೆಲೆ ಏರಿಕೆ ಮಾಡಿದ್ರೆ ನಾವು ಎಲ್ಲಿಂದ ನಾವು ನಮ್ಮ ಮಕ್ಕಳಿಗೆ ವಿದ್ಯೆ ಕೊಡೋದು? ಸಣ್ಣ ಪುಟ್ಟ ಆಟೋ ಡ್ರೈವರ್ಗಳು, ಕೂಲಿ ಕೆಲಸ ಮಾಡೋರು ಇವತ್ತು ಸರ್ಕಾರದ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇವತ್ತು ಎಲ್ಲರೂ ಆ ತಂದೆ ತಾಯಂದ್ರು ಸಹ ನನ್ನ ಮಕ್ಕಳು ಏನಾದ್ರೂ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಬದುಕಲಿ ಅಂತೇಳಿ ಸಾಲ ಸೋಲ ಮಾಡಿ ಇವತ್ತು ಆ ಒಂದು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ. ಆದರೆ ಇವತ್ತು ಅವ್ರ ಕುಟುಂಬದ ಪರಿಸ್ಥಿತಿಗಳು, ಅವರ ಪ್ರತಿನಿತ್ಯ ದುಡಿಮೆ ಎಲ್ಲಿಗೆ ಇವತ್ತು ಕೊಡಬೇಕು ಅಂತಕ್ಕಂಥ ಕಷ್ಟವನ್ನ ಎದುರಿಸ್ತಿರ್ತಕ್ಕಂಥ ನೋಡ್ತಾ ಇದ್ದೆ. ಅದರಿಂದ ಇವತ್ತು ಈ ಒಂದು ಪ್ರತಿಭಟನೆ ಒಂದು ದಿನಕ್ಕೆ ನಿಲ್ಲಿಸಬೇಡಿ. ಇವತ್ತು ಈ ರಾಜ್ಯ ಏನು ಸಂಪತ್ ಭರಿತವಾದಂತ ರಾಜ್ಯ, ಪ್ರತಿನಿತ್ಯ ಕೇಂದ್ರ ಸರ್ಕಾರ ದುಡ್ಡು ಕೊಡ್ಲಿಲ್ಲ ಅಂತಾರೆ. ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದಾಗ
ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಭಿಕ್ಷೆ ಕೇಳಲಿಲ್ಲ. ರೈತರ 25,000 ಕೋಟಿ ಸಾಲ ಮನ್ನಾ ಮಾಡಿದಾಗ ನೀವು ಕೊಟ್ಟಂತ ನಿಮ್ಮ ತೆರಿಗೆ ಹಣ, ನಿಮ್ಮ ಹಣವನ್ನು ನಿಮಗೆ ಕೊಟ್ಟಿದ್ದೇನೆ ರಾಜ್ಯದ ಜನತೆಗೆ.